ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಏಪ್ರಿಲ್ 14ನೇ ತಾರೀಕು ಮಂಗಳವಾರ. ನಾಳೆಯ ದಿನ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋ ಫಾಲೋ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬನ್ನಿ ನೋಡುವ. ಮೊದಲನೇದಾಗಿ ಮೇಷರಾಶಿ. ಒಳ್ಳೆಯ ದಿನವಾಗಿರುತ್ತದೆ. ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ. ಅದೃಷ್ಟ ನಿಮ್ಮ ಕಡೆ ಇರುತ್ತದೆ. ಸಂಗಾತಿ ಬಡತಿ ಸಾಧ್ಯತೆ. ಕೆಲಸ ಪ್ರಯಾಣ ಉಳಿತಾಗಿರುತ್ತದೆ. ಹಿಂದಿನ ತಪ್ಪುಗಳಿಂದ ಕಲಿಕೆ ಸಿಗಲಿದೆ. ಒತ್ತಡ ವ್ಯವಹಾರ ಬಗೆಹರಿಯುತ್ತದೆ. ಸಂತೋಷದಿಂದ ಕೆಲಸದಲ್ಲಿ ಅಸಡ್ಡೆ ತಪ್ಪಿಸಿ. ಆರೋಗ್ಯ ಗಮನವಿರಲಿ. ಮುಂದಿನ ರಾಶಿ ವೃಷಭ ರಾಶಿ. ಕುಟುಂಬ ಸಂತೋಷ ಹೆಚ್ಚಾಗಲಿದೆ. ಆರೋಗ್ಯ ಚೆನ್ನಾಗಿರಲಿದೆ. ಹಣದ ಆದಾಯ ಸಾಧ್ಯತೆ ಉತ್ತಮ. ಪ್ರೀತಿಯಲ್ಲಿ ಸೂಕ್ತ ಇರುತ್ತದೆ. ಸ್ನೇಹಿತರ ಸಹಾಯ ಪಡೆಯುವಿರಿ. ಜ್ಞಾನ ಅಥವಾ ಯೋಗ ಒಳ್ಳೆಯದು. ಸಂಜೆ ಸಮಯ ಕೊಡಿ. ಮನಸ್ಸು ಶಾಂತವಾಗಿರಲಿ. ಹೊಸ ಅವಕಾಶಗಳ ಬಗೆಯಲ್ಲಿದೆ. ರಾತ್ರಿ ಉತ್ತಮ ವಿಶ್ರಾಂತಿ ಸಿಗಲಿದೆ. ಮುಂದಿನ ರಾಶಿ ಮಿಥುನ. ನಿಮ್ಮ ಆರಾಮಾಗಿರುವ ಭಾವನೆ ಹೊಂದಿರುತ್ತೀರಾ ಮತ್ತು ಆನಂದಿಸಲು ಸೂಕ್ತ ಮನೋಭಾವವಿರುತ್ತದೆ. ಹಣಕಾಸಿನಲ್ಲಿ ಸುಧಾರಣೆ ನಿಶ್ಚಿತ. ನಿಮ್ಮ ಸಂಗಾತಿ ಬೆಂಬಲ ನೀಡುತ್ತಾರೆ ಹಾಗೂ ಸಹಾಯ ಮಾಡುತ್ತಾರೆ. ನೀವು ಇಂದು ಪ್ರೀತಿ ಮಾಡುವ ಅವಕಾಶಗಳನ್ನು ಕಳೆದುಕೊಳ್ಳದಿರಾ. ಇದರಿಂದ ಸ್ವಲ್ಪ ಎಚ್ಚರದಿಂದ ಇರಿ. ನಿಮ್ಮ ಇಡೀ ಜೀವನದಲ್ಲಿ ಇಂದು ಈ ದಿನ ಮರೆಯಲಾಗದ ದಿನವಾಗಿರುತ್ತದೆ. ಮುಂದಿನ ರಾಶಿ ಕಟಕ. ತಮ್ಮ ಕುಟುಂಬ ಮತ್ತು ಮಕ್ಕಳ ಜೊತೆ ಹೆಚ್ಚಿನ ಸಮಯವನ್ನು ಕಳೆಯಬೇಕು. ಕೇವಲ ತಂದೆ ಕೊಡಬಲ್ಲ ಪ್ರೀತಿ ಮತ್ತು ಕಾಳಜಿ ಅವರ ದೂರದಲ್ಲಿದ್ದು ನೀವು ಕಳೆದುಕೊಳ್ಳುತ್ತಿದ್ದೀರಾ. ಯಾರಿಗಾದರೂ ಮಿತಿಯಿಲ್ಲದೆ ನಿಮ್ಮ ಸಂಗಾತಿ ಮತ್ತು ಮಕ್ಕಳು ನಿಮ್ಮ ವ್ಯಕ್ತಿತ್ವ ಜೀವನದ ಬಗ್ಗೆ ನೀವು ಅಸಡ್ಡೆ ತೋರಬೇಡಿ. ಮುಂದಿನ ರಾಶಿ ಸಿಂಹ. ಇಂದು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿ. ದೈಹಿಕ ಆರೋಗ್ಯ ಉತ್ತಮವಾಗಿರಲಿದೆ. ಹಣಕಾಸು ಉತ್ತಮ ಇರಲಿದೆ. ಆದರೆ ಖರ್ಚು ತಪ್ಪಿಸಿ. ಸಂತೋಷ ಮನೋಭಾವ ಸಮತೋಲನವಾಗಿರುತ್ತದೆ. ಖುಷಿ ನೀಡಲಿದೆ. ಗಳಿಕೆಯ ಶಕ್ತಿ ಹೆಚ್ಚಿಸಲಿದೆ. ಜ್ಞಾನ ಬಳಸಿ. ಮನೆಯಿಂದ ಹೊರ ಹೋಗಿ ತೆರೆದ ಗಾಳಿಯಲ್ಲಿ ನಡೆದಾಡಿ. ಮನಸ್ಸು ಸಂತೋಷವಾಗಿರುತ್ತದೆ. ದಿನವಿಡೀ ಪ್ರಯೋಜನವಾಗಿರುತ್ತದೆ. ಆದರೆ ಪ್ರಸ್ತುತ ಸ್ಥಳದಲ್ಲಿರುವವರು ಇರಬೇಕಾಗಿರುತ್ತದೆ. ಮುಂದಿನ ರಾಶಿ ಕನ್ಯಾ. ವಿದೇಶ ವ್ಯಾಪಾರದಲ್ಲಿ ಲಾಭ. ಇತರರ ಗಮನ ಸೆಳೆಯುವ ಉತ್ತಮ ದಿನ. ಸಾಮಾಜಿಕ ಜನರು ನಿಮ್ಮ ಸಲಹೆ ಕೇಳುತ್ತಾರೆ. ನಿಮ್ಮ ಮಾತುಗಳು ಒಪ್ಪಂದವಾಗಿರುತ್ತದೆ. ಸಮಯ ಮೌಲ್ಯ ಅರಿತುಕೊಳ್ಳಿ. ಅರ್ಥವಾಗಿದ್ದರೆ ನಡೆಯುವ ದಾರಿ ಚೆನ್ನಾಗಿರುತ್ತದೆ. ಇಲ್ಲವಾದರೆ ಭವಿಷ್ಯದಲ್ಲಿ ತೊಂದರೆ ಇರುತ್ತದೆ. ಸಂಗಾತಿ ನಿಮ್ಮ ಗುಣಗಳನ್ನು ಹೊಗಳುತ್ತಾರೆ. ಮುಂದಿನ ರಾಶಿ ತುಲಾ. ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಹೊಸ ಜವಾಬ್ದಾರಿಗಳು ಸಿಗಲಿದೆ. ಮೇಲಧಿಕಾರಿಗಳ ಮೆಚ್ಚುಗೆ ದೊರೆಯಲಿದೆ. ನಿರ್ಧಾರದಲ್ಲಿ ಸಂತೋಷವಾಗಿರುತ್ತದೆ. ಹಣಕಾಸು ಉತ್ತಮ. ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ. ಅನಗತ್ಯ ಖರ್ಚುಗಳು ತಪ್ಪಿಸಿ. ಕುಟುಂಬದಲ್ಲಿ ಸಂತೋಷ. ಮಕ್ಕಳು ಶುಭ ಸುದ್ದಿ ಹೇಳುತ್ತಾರೆ. ಸ್ನೇಹಿತರಿಂದ ಉತ್ತಮ ಸಮಯ. ಸಹೋದ್ಯೋಗಿಗಳ ಸಹಕಾರ ಇರುತ್ತದೆ. ಆರೋಗ್ಯ ಸಾಮಾನ್ಯವಾಗಿರುತ್ತದೆ. ಮುಂದಿನ ರಾಶಿ ವೃಶ್ಚಿಕ. ಹೊಸ ಆಲೋಚನೆಗಳು ಮುನ್ನುಡುತ್ತದೆ. ಇಂದು ಸೃಜನಶೀಲತೆ ಹೆಚ್ಚಾಗುತ್ತದೆ. ಕೆಲಸದಲ್ಲಿ ಹೊಸ ವಿಧಾನ ಪ್ರಯೋಗ ಮಾಡುತ್ತೀರಾ. ಸಹೋದ್ಯೋಗಿಗಳ ಬೆಂಬಲ ಸಿಗಲಿದೆ. ಹಣಕಾಸು ಸಾಮಾನ್ಯ. ಅನಿರೀಕ್ಷಿತ ಖರ್ಚು ಸಾಧ್ಯತೆ. ಕುಟುಂಬದಲ್ಲಿ ಸ್ನೇಹಪೂರ್ಣ ವಾತಾವರಣ ಹೆಚ್ಚಾಗಲಿದೆ. ಸ್ನೇಹಿತರ ಸಂಪರ್ಕ ಹೆಚ್ಚಾಗಲಿದೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿರಿ. ಮುಂದಿನ ರಾಶಿ ಧನಸ್ಸು. ಭಾವನಾತ್ಮಕ ಕೃಷಿಗಳು ಸಮಯಗಳು ಹೆಚ್ಚಾಗುತ್ತದೆ. ಗಾಯಮಾಗಲು ಸಮಯ ಬೇಕು. ಜನರಿಂದ ಸಹಾನುಭೂತಿ ಸಿಗುತ್ತದೆ. ಶೀಘ್ರ ಚೇತರಿಕೆ. ಪ್ರಮುಖ ಯೋಜನೆಗಳಲ್ಲಿ ಮಹಿಳೆಯರಿಗೆ ಮೆಚ್ಚುಗೆ ಸಿಗಲಿದೆ. ಪರಿಹಾರ ಪಡೆದುಕೊಳ್ಳಿ. ಪ್ರಸ್ತುತ ನಿರ್ಧಾರಗಳು ಸರಿಯಾಗಿರುತ್ತದೆ. ಹತ್ತಿರುವ ಭವಿಷ್ಯದಲ್ಲಿ ಲಾಭ. ಕುಟುಂಬಕ್ಕೆ ಮಾಡಿ ಕಾರ್ಯಾಲಯ ಫಲ ನೀಡುತ್ತದೆ. ಸಂಗಾತಿಯೊಂದಿಗೆ ಜಗಳ ಮಾಡಬೇಡಿ. ಮುಂದಿನ ರಾಶಿ ಮಕರ. ಕೆಲಸದಲ್ಲಿ ಶಿಸ್ತು ಪಾಲನೆ. ಯೋಜಿತ ಕಾರ್ಯಗಳು ಯಶಸ್ಸು. ಸಣ್ಣ ವಿಚಾರಗಳಿಗೆ ಗಮನ ನೀಡಿ. ಮೇಲಧಿಕಾರಿಗಳಿಗೆ ಮೆಚ್ಚುಗೆ. ಹಣಕಾಸಿನಲ್ಲಿ ಜಾಗೃತೆ. ಅತಿಯಾದ ಲೆಕ್ಕಾಚಾರದಿಂದ ಒತ್ತಡ. ಕುಟುಂಬದಲ್ಲಿ ಸಹಕಾರ. ಸಹೋದ್ಯೋಗಿಗಳ ಉತ್ತಮ ಸಮಯ ಕಳೆಯುತ್ತೀರಾ. ಆರೋಗ್ಯ ಗಮನಿಸಿ. ವಿಶ್ರಾಂತಿ ನಿದ್ರೆ ಮುಖ್ಯ. ವಿದ್ಯಾರ್ಥಿಗಳಿಗೆ ಉತ್ತಮ ದಿನವಾಗಿರುತ್ತದೆ. ಮುಂದಿನ ರಾಶಿ ಕುಂಭ. ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಕೆಲಸದಲ್ಲಿ ಶ್ರಮ ಹೆಚ್ಚಾಗಲಿದೆ. ಪರಿಶ್ರಮ ಫಲ. ಮೇಲಧಿಕಾರಿಗಳ ವಿಶ್ರಾಂತಿ ಸಿಗಲಿದೆ. ಹಣಕಾಸು ಸ್ಥಿರತೆ. ಉಳಿತಾಯ ಗಮನ. ಆರೋಗ್ಯದಲ್ಲಿ ಬೆನ್ನು ನೋವು ಕುತ್ತಿಗೆ ನೋವು ಕಾಣಲಿದೆ. ವಿಶ್ರಾಂತಿ ಅಗತ್ಯ. ಸಮಯ ನಿರ್ಧರಿಸುತ್ತದೆ ಮುಖ್ಯ. ಮುಂದಿನ ರಾಶಿ ಮೀನ. ನಿಮ್ಮ
ದುರಂಕಾರದಿಂದ ಸ್ವಲ್ಪ ಕಳೆದುಕೊಳ್ಳುತ್ತೀರಾ. ಬುದ್ಧಿವಂತಿಕೆಯಿಂದ ಇರಿ. ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ. ಸಾಮರ್ಥ್ಯ ಅನುಭೂತಿ ಹೆಚ್ಚಾಗಲಿದೆ. ಇಂದು ನಿಮ್ಮ ಅಭಿಪ್ರಾಯಗಳು ವಿವರಿಸಿ. ತಪ್ಪು ಅರ್ಥವಾಗುವ ನುಡಿಗಳು ತಪ್ಪಿಸಿ. ಉತ್ತಮ ಸಾಮರ್ಥ್ಯ ತೊರೆದುಕೊಳ್ಳಿ. ಕೆಲಸದಲ್ಲಿ ವಿರಾಮ ತೆಗೆದುಕೊಳ್ಳಿ.